ಸೂಚನೆ ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಯಾವುದಕ್ಕೂ ಅಶ್ವಿನಿದು ಓದು ಮುಗಿಲಿ ಮೊದಲು. ಏನು ಮಾಣಿಕ್ಯ ನೀನು ಹೇಳ್ತಿರೋದು? ನಿನ್ನ ಮಗಳ ಅಲ್ಲಿ ಓದೋದು ಬೇರೆ ಇಲ್ಲಿ ಓದೋದು ಬೇರೆನಾ? ಮದುವೆ ಆದಮೇಲೆ ಇಲ್ಲಿ ಬಂದು ಓದಲಿ, ಯಾರು ಬೇಡ ಅಂತಾರೆ? ಹಾಗಲ್ಲ ಶಾಂತಿ, ಅಶ್ವಿನಿ ಓದಬೇಕಂತ ಆಸೆ ಪಡ್ತಿದ್ದಾಳೆ. ಇದೀಗ ಅವಳು 3ನೇ ವರ್ಷ ಕಲಿತಿದ್ದಾಳೆ. ಇನ್ನೆರಡು ವರ್ಷ ಕಲಿತ್ರೆ ಆಯ್ತಲ್ವಾ? ಅದೊಂದು ಕಲಿತು ಬಿಡಲಿ, ಆಮೇಲೆ ನಾವು ಮದುವೆ ಇಟ್ಕೊಳ್ಳೋಣ ಆರಾಮವಾಗಿ. ಏನು ಇನ್ನೂ 2 ವರ್ಷನಾ? ಹಾಂ, ಮತ್ತೆ ನಿನ್ನ ಮಗನಿಗೇನೆ ನನ್ನ ಮಗಳಂತ ನಾವು ಮಾತುಕತೆ ಹೇಗೆ ಸಹ ಮಾಡಿದ್ದೇವಲ್ಲ, ಮತ್ತು ಇನ್ನೇನು? ಇನ್ನೂ 2 ವರ್ಷ ನಿನ್ನ ಕಾಯಿ ಜಾಮ್ ಅಥವಾ ಮದುವೆ ಮಾಡಿ ಮುಗಿಸ್ಬಿಡೋಣ. ಅದೆಲ್ಲ ಆಗೋದಿಲ್ಲ ಮಾಣಿಕ್ಯ. ಈಗಲೇ ನನ್ನ ಮಗ ಬಂದಿರೋನು ಹೋಗ್ಬೇಕಂತಿದ್ದಾನೆ. 4 ವರ್ಷ ಆದಮೇಲೆ ಬಂದುಬಿಟ್ಟಿದ್ದಾನೆ. ಈಗ ಇನ್ನೂ ಮದುವೆ 2 ವರ್ಷ ಲೇಟ್ ಅಂತಾದರೆ ಅವ್ನು ಮತ್ತೆ ತಿರುಗಿ ಹೋಗಿಬಿಡ್ತಾನೆ ಅಲ್ಲಿಗೆ. ಇನ್ನೂ ನನ್ನ ಮಗನ ಬಿಟ್ಟು ನನಗಂತೂ ಇರೋದಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ? ಆದ್ದರಿಂದ ನಾನು ಹೇಳೋದನ್ನು ಕೇಳು. ಮೊದಲು ಮದುವೆನ ಮುಗಿಸ್ಬಿಡೋಣ. ಆಮೇಲೆ ಅವಳು 2 ವರ್ಷ ಕಲಿತಾಳೋ 5-6 ವರ್ಷ ಕಲಿತಾಳೋ ಕಲೀಲಿ. ಅದು ಏನು ಮಾಣಿಕ್ಯ? ಅಲ್ಲ, ಅಶ್ವಿನಿದು ಓದು ಮುಗೀಲಿ ಅಂತ ನೋಡ್ತಿದ್ದೆ. ಸರಿ, ಹಾಗಿದ್ರೆ ನಾವಿಬ್ಬರು ನಾಳೆ ಇಬ್ಬರು ಜಾತಕ ಅನ್ಕೊಂಡೋಗಿ ಅಲ್ಲಿ ಮೊದಲು ನಾವು ಜಾತಕನ ನೋಡೋಣ. ಜಾತಕದ ಪ್ರಕಾರ ಈಗಲೇ ಮದುವೆ ಮಾಡಿಸ್ಬೇಕಂತ ಹೇಳಿದರೆ ಮದುವೆ ಮಾಡಿಸೋಣ. ಇಲ್ಲ 2 ವರ್ಷ ಆಗಲಿ ಅಂತ ಹೇಳಿದರೆ ನಾನು ವೆಯ್ಟ್ ಮಾಡ್ತೀನಿ. ಏನು ಶಾಂತಿ, ನೀನು ಜಾತಕಕ್ಕೆ ಸರಿ ಅಂತೀಯ, ಅದೇ ಮಗಳು ಓದಲಿ ಅಂತ ಹೇಳಿದರೆ ಬೇಡ ಅಂತಿದೆಯಲ್ಲ? ಮಾಣಿಕ್ಯ, ಅವಳನ್ನು ನಾನು ಓದಬೇಡ ಅಂತ ಹೇಳ್ತಿಲ್ಲ. ಅವಳು ನನ್ನದೇ ಸೊಸೆ, ಆಯಿತಾ? ಅವಳಿಗೆ ಮದುವೆ ಆದಮೇಲೆ ಇಲ್ಲಿ ಬಂದು ಎಷ್ಟು ಬೇಕಾದರೂ ಓದಲಿ ಅಂತ ಹೇಳ್ತಿದ್ದೀನಲ್ಲ. ಅದು ಅಲ್ಲದೆ ರಾಜುಗೆ ಈಗ 25 ವರ್ಷ ಮುಗೀತಿದೆ. 25 ವಯಸ್ಸಲ್ಲಿ ಮದುವೆ ಮಾಡಿ ಮುಗಿಸಿದರೆ ಒಳ್ಳೇದಂತ ನಾನು ನೆನೆಸ್ತೀನಿ. ನಾಳೆ ಹೋಗಿ ಮೊದಲು ಜಾತಕನ ನೋಡೋಣ, ಆಮೇಲೆ ಏನೇ ಅಂತ ನೋಡಿ ನಾವು ಡಿಸೈಡ್ ಮಾಡೋಣ. ಯಾಕಂದರೆ ನನ್ನ ಗಂಡ ಅಂತೂ ನಿಂಗೆ ಗೊತ್ತೇ ಇದೆಯಲ್ಲ, ಯಾವಾಗ ನೋಡಿದರೂ ಜಾತಕವನ್ನೇ ನೋಡಿನೇ ಮಾಡೋದೇನೇ ಕೆಲಸ ಆದರೂ. ಅದಕ್ಕಂತಲೇ ನಾನು ಹೇಳ್ತಿರೋದು. ಸರಿ, ಹಾಗಿದ್ರೆ ನಾಳೆ ಹೋಗಿ ಏನೆಂತ ಅಂತ ನೋಡೋಣ. ಹಾಂ, ನಾಳೆ ಬೆಳಿಗ್ಗೆನೇ ರೆಡಿಯಾಗು. ನಾಳೆ 10 ಗಂಟೆ ಆಗೋಷ್ಟರಲ್ಲೇ ನೀನು ಇಲ್ಲಿರಬೇಕು. ಭಾಗ್ಯ, ನೀನು ಒಟ್ಟಿಗೆ ಬಾ. ಸರಿ ಅದಕ್ಕೆ. ಸರಿ ಶಾಂತಿ, ನಾವು ಹಾಗೆ ಹೊರಡ್ತೀವಿ. ಮಕ್ಕಳು ಆಗಲೇ ಹೊರಟೋಗಿದೆ, ಮನೇಲಿ ಏನು ಮಾಡ್ತಿದ್ದಾವೋ ಏನೋ. ಹಾಂ, ಬೆಳಿಗ್ಗೆ 10 ಗಂಟೆ ಆಗೋಷ್ಟರಲ್ಲಿ ಬಂದುಬಿಡು. ನಾಳೆ ಮೊದಲು ಹೋಗಿ ಜಾತಕವನ್ನು ನೋಡಿ ಬರೋಣ, ಎಲ್ಲ ಒಳ್ಳೆಯದೇ ಆಗುತ್ತೆ. ಹೇ ಅಚ್ಚು, ನಿಂಗೇನು ರಾಜು ಮಾವ ಇಷ್ಟ ಇಲ್ವಾ? ಯಾಕೆ ಹೀಗೆ ಕೇಳ್ತಿದ್ಯಾ? ಮತ್ತಿನ್ನೇನು, ರಾಜು ಮಾವನ ಹತ್ರ ನೀನು ಸರಿಯಾಗಿ ಮಾತಾಡಲೇ ಇಲ್ವಲ್ಲ? ಏನು ಮಾತಾಡ್ಬೇಕಂತ ಹೇಳ್ತಿದ್ಯಾ? ಇವತ್ತಷ್ಟೇ ಊರಿಂದ ಬಂದಿದ್ದಾನವನು. ಅದರೊಳಗೇ ನಾವು ಎಲ್ಲಿಗಾದ್ರೂ ಹೊರಗೆ ಸುತ್ತಾಡಿ ಬರೋಣ ಅಂತ ಕರೀತಿದ್ದಾನೆ. ಇನ್ನೂ ಮದುವೆ ಅಂತ ಮಾತಾಡಲಿಲ್ಲ, ನಿಶ್ಚಿತಾರ್ಥ ಆಗಲಿಲ್ಲ. ಅದರೊಳಗೆ ಇಬ್ಬರು ಒಟ್ಟಿಗೆ ಹೋಗಿ ಹೊರಗೆ ಸುತ್ತಾಡಿ ಬರಲಿಕ್ಕಾಗುತ್ತಾ? ಹಾಂ, ನಿಂಗೆ ಗೊತ್ತಲ್ವಾ ನನಗೆ ಮ್ಯಾಥ್ಸ್ ಅಂದರೆ ಇಷ್ಟ ಅಂತ. ಮ್ಯಾಥ್ಸ್ ಟೀಚರ್ ಆಗಬೇಕನ್ನೋದೇ ನನ್ನ ದೊಡ್ಡ ಆ್ಯಂಬಿಷನ್. ಅದಕ್ಕೋಸ್ಕರ ಫಸ್ಟ್ ಕಾಲೇಜೆಲ್ಲ ಮುಗಿಸ್ಬಿಡೋಣ, ಆಮೇಲೆ ಟೀಚರ್ ಆದಮೇಲೆ ಮದುವೆನ ನಿಶ್ಚಿತಾರ್ಥನ ಏನು ಬೇಕಾದರೂ ಆಗಲಿ. ಆಮೇಲೆ ಬೇಕಿದ್ರೆ ಅವನೊಟ್ಟಿಗೆ ಊರನ್ನು ಸುತ್ತೋದಾ ಅಲ್ಲ ಅವನೊಟ್ಟಿಗೆ ತಿರ್ಕೋದಾ ಏನು ಬೇಕಾದರೂ ರೆಡಿ, ಓಕೆನಾ? ಈಗಲೇ ಅವನ ಜೊತೆ ಮಾತಾಡಿದರೆ ಊರಿಗೆ ಬಂದು ಸ್ವಲ್ಪ ದಿವಸ ಕೂಡ ಆಗಲಿಲ್ಲ, ಎಲ್ಲಾದರೂ ಹೊರಗೆ ಹೋಗಿ ಬರೋಣ ಅಂತ ಕೇಳ್ತಿದ್ದಾನೆ. ನಾನು ಒಳ್ಳೆಯಾಗಿ ಅವನ ಹತ್ರ ಮಾತಾಡಿದರೆ ದಿವಸ ಇದೇ ಆಗೋಗುತ್ತೆ. ಆದ್ದರಿಂದ ನಾನೇನು ಹೇಳೋದಂದರೆ, ಈಗ ಸದ್ಯಕ್ಕೆ ನಾನು ಅವನ ಹತ್ರ ಸ್ವಲ್ಪ ದೂರದಲ್ಲೇ ಇರೋದು ಬೆಸ್ಟ್. ಸೂಪರ್ ಅಶ್ವಿನಿ. ಅಶ್ವಿನಿ, ನಿನ್ನ ನೆನೆಸಿದ್ರೇ ಹೆಮ್ಮೆ ಆಗ್ತಿದೆ. ಇಷ್ಟೊಂದು ಒಳ್ಳೆ ಹುಡುಗಿನ ನೀನು. ಸರಿ, ನನಗೆ ಅಕ್ಕ ಆಗಿದ್ಯಾ, ಹೆಮ್ಮೆ ಪಡ್ಕೋ. ಏನು ಹೇಳಿದೆ? ನಿನಗೆ ತಂಗಿಯಾಗಿರ್ಲಿಕ್ಕೆ ನಾನು ಖುಷಿ ಪಡಬೇಕಂತ. ಸರಿ ಹೋಗು, ಮೊದಲು ಹೋಮ್ವರ್ಕ್ ಮುಗಿಸು, ಅಪ್ಪ ಅಮ್ಮ ಬಂದುಬಿಡ್ತಾರೀಗ. ಖಂಡಿತ ಅಶ್ವಿನಿ, ಏನೇನು ಮಾಡ್ತಿದ್ಯಲ್ಲ ನನಗೆ. ನಿನ್ನ ನೋಡ್ದಾಗ್ಲಿಂದ ನೀನೇ ನನ್ನ ತಲೆಯಲ್ಲಿ ಮನಸ್ಸಲ್ಲಿ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ಯಲ್ಲ ಅಚ್ಚು. ರಾಜು, ಅಮ್ಮ ನೀವು ಯಾವಾಗ ಬಂದ್ರಿ? ಇದೇನು ಹೀಗೆ ಹೇಳ್ತಿದ್ಯಾ? ಈಗಷ್ಟೇ ಬಂದನಲ್ಲ ನಾನು. ರಾಜು, ನಿಂಗೊಂದು ವಿಷಯ ಗೊತ್ತಾ? ನಿನ್ನ ಮದುವೆ ಬಗ್ಗೆ ನಿನ್ನ ಮಾವನ ಹತ್ರ ಮಾತಾಡಿದೆ. ನಾಳೆ ಜಾತಕವನ್ನು ನೋಡಿ ಮುಂದೆ ಏನು ಮಾಡೋದನ್ನೋದನ್ನು ತೀರ್ಮಾನಿಸೋಣ.
ಹ್ಞೂ ಸರಿನಮ್ಮ. ಸರಿ ಕಣೋ, ಇನ್ನು ನಿನ್ನ ಮಲ್ಗು. ಗುಡ್ ನೈಟ್. ಆ, ಅಪ್ಪ ಇಲ್ಲಮ್ಮ? ಅವರು ಇನ್ನೂ ಆಫೀಸ್ನಿಂದನೇ ಬರಲಿಲ್ಲ ಕಣೋ. ನೀನು ಮಲ್ಗು, ನಾನು ಅಪ್ಪನಿಗೆ ಹೇಳ್ತೇನೆ. ಹಾಂ ಸರಿಮ್ಮ. ಸರಿ ಮಲ್ಗೋಣ. ನಾಳೆ ಬೆಳಿಗ್ಗೆ ಬೇರೆ ಪೂರ್ವಿ ಬರ್ತೇನಂತ ಹೇಳಿದಾಳೆ ಇಲ್ಲಿಗೆ. ಆಮೇಲೆ ಅಶ್ವಿನಿಯನ್ನು ನೋಡಲಿಕ್ಕೆ ಅವಳ ಮನೆಗೆ ಹೋಗಬೇಕು. ಅಪ್ಪ, ಇವತ್ತು ಮಾವನ ಮನೆಗೆ ಹೋಗಿದ್ವಲ್ಲ, ಹಾಂ ಹೇಳು. ರಾಜು ಮಾವ ನನ್ನ ಹತ್ರ ಮಾತಾಡಿದ್ರಪ್ಪ. ಮಾವ ಏನು ಹೇಳಿದ್ರು ಗೊತ್ತಾ? ಹಾಂ ಏನು ಹೇಳಿದ್ರು? ಅಪ್ಪ, ಮಾವ ನನ್ನನ್ನು ಕಾಲೇಜ್ಗೆ ಕಲಿಸ್ತೇನಂತ ಹೇಳಿದ್ರು. ಹೌದಾ? ಹಾಂ ಹೌದಪ್ಪ. ನೆಕ್ಸ್ಟ್ ವರ್ಷ ಕಾಲೇಜ್ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾನು ಕೂಡ ಒಟ್ಟಿಗೆ ಹೋಗ್ತಿರ್ಬೇಕು ಕಾಲೇಜ್ಗೆ ಅಂತ ಹೇಳಿದ್ದಾರೆ. ಹಾಂ, ಇನ್ನೊಂದು ವರ್ಷ ನೀನು ಖಂಡಿತವಾಗೂ ಕಾಲೇಜ್ ಹೋಗ್ತಿಬಿಟ್ಟ. ನಿಮ್ಮಪ್ಪ ಆಫೀಸ್ನಲ್ಲಿ ಚೀಟಿ ಹಾಕಿದ್ದೀನಿ, ಅದು ಬರೋ ವರ್ಷದಲ್ಲಿ ನಾನು ತೆಗಿತೀನಿ. ಆಗ ನಿನ್ನ ಕಾಲೇಜ್ ಫೀಸು ಅದೇ ಆಗೋಗುತ್ತೆ. ಹೌದಪ್ಪ, ಸರಿ ಹಾಗಾದರೆ. ಅಪ್ಪ, ಆದರೂ ರಾಜಮಾವ ತುಂಬ ಒಳ್ಳೆಯವರಲ್ಲ, ಅತ್ತೆ ಥರ ಇಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾರಪ್ಪ. ಓ, ನನ್ನ ಮಗಳಿಗೂ ಕೂಡ ರಾಜು ಇಷ್ಟ ಆದ್ನ ಅನ್ಸುತ್ತೆ. ಹೌದು ಪುಟ, ನಿಮ್ಮ ಅಮ್ಮನ ಕುಟುಂಬದಲ್ಲಿ ಎಲ್ಲರೂ ಒಳ್ಳೆಯವರೇ, ನಿಮ್ಮಮ್ಮನನ್ನು ನಿಮ್ಮ ಅತ್ತೆಯನ್ನು ಬಿಟ್ಟು. ಹೌದಪ್ಪ. ಹುಚ್ಚು ಹಿಡ್ದವ್ರು, ನನ್ಗೇನಾದ್ರೂ ಹೇಳ್ದೆ ಇವ್ರ ಹೊಟ್ಟೆ ಅಲ್ದಿಂದ ಅದು ಕರಗೋದೇ ಇಲ್ಲ ಅನ್ಸುತ್ತೆ. ಏನ್ರಿ ಅಪ್ಪನ ಮಗಳು ಕುತ್ಕೊಂಡಿಲ್ಲಿ ಮಾತಾಡೋದು? ನಿಮ್ಮನ್ನು ನಿಮ್ಮ ಮನೆಯವರನ್ನು ದೊಡ್ಡದಾಗಿ ಮಾತಾಡ್ತಾ ಹೊಗಳ್ತಾ ಇದ್ವಿ ಅಮ್ಮ. ಹಾ ಹೊಗಳದಂತೆ ಹೊಗಳೋದು. ನೀವೇನು ಮಾತಾಡ್ತೀರಂತ ನನಗೂ ಗೊತ್ತಿದೆ. ಹೋಗು, ಮೊದಲೋಗಿ ಮಲ್ಗು. ಹೋಗಿ ಮೊದಲು, ನಾಳೆ ನಿನ್ನ ಮಾವನ ಮನೆಗೆ ಹೋಗಬೇಕು. ಯಾಕಮ್ಮ? ಗೊತ್ತಿಲ್ಲ ಗಣೆ, ನಾಳೆ ಬರ್ಲಿಕ್ಕೆ ಹೇಳಿದ್ದಾರೆ, ನಿನ್ನನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ನಿನ್ನ ಮಾವ. ಹೋಗು, ಅದಕ್ಕೆ ಬೇಗ ಹೋಗಿ ಮಲ್ಗು, ನಾಳೆ ಬೇಗ ಎದ್ದೇಳಿ ಹೋಗ್ಬೇಕು ಅಲ್ಲಿಗೆ. ಸರಿಮ್ಮ. ಅಪ್ಪ, ಗುಡ್ ನೈಟ್ ಪಾ. ಗುಡ್ ನೈಟ್ ಪುಟ, ಹೋಗಿ ಮಲ್ಗು. ನಿಮ್ಗೇನು ಹೊಸದಾಗಿ ಹೇಳಬೇಕಾ? ಮಲಕ್ಕೊಂಡು ನಿದ್ದೆ ಮಾಡಿ. ಮತ್ತೆ ಕೂತ್ಕೊಂಡು ನಿದ್ದೆ ಮಾಡ್ತಾರಾ? ನಮಗೆ ಗೊತ್ತು, ನೀನು ಹೋಗಿ ಮಲ್ಗು ಮೊದಲು. ಇವ್ರ ಹತ್ರ ಎಲ್ಲ ಮಾತಾಡೋಕ್ಕಾಗುತ್ತಾ? ಪೂರ್ವಿ ಬಂದ್ಬಿಟ್ಯಾ? ನಾನು ಹೇಳಲೇಬೇಕು ನಿಂಗೆ, ನೀನು ಅಷ್ಟೊಂದು ಚಂದ, ನನ್ನ ಸುಂದ್ರಿ. ರಾಜು ಮಾವ, ಏನು ಹೇಳ್ತಾ ಇದ್ದೀರಾ? ಐ ಲವ್ ಯು. ಹಾಯ್ ಫ್ರೆಂಡ್ಸ್, ಈ ಚಾನಲ್ ನಿಮಗೆ ಇಷ್ಟ ಆಯಿತಾ? ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಕಮೆಂಟ್ ಮಾಡೋದನ್ನು ಮರಿಬೇಡಿ.